ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನಡೀತಾ ಇರೋ ಅಕ್ರಮಗಳಿಗೆ ಬ್ರೇಕ್ ಬೀಳದಂತಾಗಿದೆ. ಜೈಲ್ ಅಧಿಕಾರಿಗಳು 2 ತಿಂಗಳಿಂದ ನಿರಂತರ ದಾಳಿ ನಡೆಸ್ತಾ ಇದ್ರು. ಜೈಲಿನಲ್ಲಿ ಕೈದಿಗಳ ಕಳ್ಳಾಟ ಇನ್ನೂ ನಿಂತಿಲ್ಲ. ಹಾಗಾದ್ರೆ ಜೈಲಿನಲ್ಲಿ ಏನೆಲ್ಲ ಸಿಕ್ತು, ಏನೆಲ್ಲ ಜೈಲಿನಲ್ಲಿದೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಒಂದು ವಿಶೇಷ ವರದಿ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಜೈಲಧಿಕಾರಿಗಳು ನಿರಂತರ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಕಳೆದ 2 ತಿಂಗಳಿನಲ್ಲಿ 200ಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳು, ಇಯರ್ ಫೋನ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಕೈದಿಗಳಿಗೆ ಅಕ್ರಮವಾಗಿ ಹಣ ನೀಡೋದಕ್ಕೆ ಯತ್ನಿಸ್ತಾ ಇದ್ದಂತ ಪ್ರಕರಣವೂ ಕೂಡ ದಾಖಲಾಗಿದೆ. ಜೈಲಿನೊಳಗೆ ನಿಷೇಧಿತ ವಸ್ತುಗಳ ಬಳಕೆಯನ್ನ ಸಂಪೂರ್ಣ ನಿಯಂತ್ರಿಸೋದಕ್ಕೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗ್ತಿದೆ. ಜೈಲಿನಲ್ಲಿ ಟವರ್ 1 ಹಾಗೂ 6ನೇ ಬ್ಯಾರೆಕ್ನ 4ನೇ ಕೊಠಡಿಯಲ್ಲಿ ರೇಡ್ ವೇಳೆ ಕೈದಿಗಳು ಅಡಗಿಕೊಂಡಿದ್ದಂತಹ 8 ಮೊಬೈಲ್ ಫೋನ್ಗಳನ್ನ, 1 ಸಿಮ್ ಕಾರ್ಡ್ ಅನ್ನ ಹಾಗೂ 2 ಚಾರ್ಜರ್ಗಳು ಹಾಗೂ 3 ಇಯರ್ ಫೋನ್ಗಳನ್ನ ವಶಕ್ಕೆ ಪಡೆದಿದ್ದಾರಂತೆ. ಕಳೆದ 2 ತಿಂಗಳ ಅವಧಿಯಲ್ಲಿ ಒಟ್ಟಾರೆ 200ಕ್ಕೂ ಹೆಚ್ಚು ಮೊಬೈಲ್ಗಳನ್ನ ಜೈಲಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಇನ್ನೊಂದೆಡೆ ಮಹಿಳೆಯೊಬ್ಬರ ಕೈದಿಗೆ ಅಕ್ರಮವಾಗಿ ಹಣ ನೀಡೋದಕ್ಕೆ ಯತ್ನಿಸ್ತಾ ಇದ್ದಂತ ಪ್ರಕರಣವೂ ಕೂಡ ಬೆಳಕಿಗೆ ಬಂದಿದೆ. ಜನವರಿ 23ರಂದು ಕೈದಿ ಸೋಮಶೇಖರ್ನನ್ನ ಭೇಟಿಯಾಗಲು ಬಂದಂತ ಅನುಷಾ ಎಂಬ ಮಹಿಳೆ ಗಾಜಿನ ಕೆಳಭಾಗದ ರಂಧ್ರದ ಮೂಲಕ ಹಣ ನೀಡೋದಕ್ಕೆ ಮುಂದಾಗಿದ್ರಂತೆ. 22,000 ರೂಪಾಯಿ ನಗದನ್ನ ಈ ವೇಳೆ ವಶ ಪಡೆಯಲಾಗಿದೆ. ಇನ್ನು ಈ ಸಂಬಂಧ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಕೆಲ ತಿಂಗಳ ಹಿಂದೆ ಅಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಡ್ಯಾನ್ಸ್ ಜೊತೆಗೆ ಜೈಲಿದ್ದಂತ ಕೈದಿಗಳ ಕೈಯಲ್ಲಿ ಮೊಬೈಲ್ ಹಿಡಿದು ಐಷಾರಾಮಿ ಜೀವನ ನಡೆಸ್ತಾ ಇದ್ದಂತ ವಿಡಿಯೋಗಳು ವೈರಲ್ ಆಗಿದ್ವು. ಆದ್ರೆ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಂತಹ ವಿಡಿಯೋಗಳು ಎಲ್ಲೆಡೆ ಹರಿದಾಡಿದ್ವು. ಈ ಹಿನ್ನೆಲೆ ಜೈಲ್ ಅಧಿಕಾರಿಗಳ ಅಮಾನತು ಕೂಡ ಆಗಿತ್ತು. ನಂತರ ಡಿಜಿಪಿ ಆಗಿ ಬಂದಂತ ಅಲೋಕ್ ಕುಮಾರ್ ಅವರು ಜೈಲಿನೊಳಗಿನ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ರು. ಇದರ ಬೆನ್ನಲ್ಲೇ ಜೈಲಧಿಕಾರಿಗಳು ಬ್ಯಾರಕ್ಗಳ ಮೇಲೆ ದಾಳಿಯನ್ನ ತೀವ್ರಗೊಳಿಸಿದಂತ ನಿಟ್ಟಿನಲ್ಲಿ ನಿಷೇಧಿತ ವಸ್ತುಗಳ ಬೇಟೆ ಮುಂದುವರೆದಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.